ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲಿನ ನ್ಯೂಸ್ ಬುಲೆಟಿನ್ಗೆ. ನಾನು ಪದ್ಮಿನಿ. ಇಂದಿನ ಮುಖ್ಯಾಂಶಗಳು. ಜೆಆರ್ಎಂ ಸ್ಟುಡಿಯೋದ ತಂಡದೊಂದಿಗೆ ಕಿರುಚಿತ್ರ ನಿರ್ಮಾಣದ ವೆಬಿನಾರ್ ಮೇ 24ರಂದು ಯಶಸ್ವಿಯಾಗಿ ಪೂರ್ಣಗೊಂಡಿತು. ಮಾಸ್ಟರಿಂಗ್ ದಿ ಆರ್ಟ್ ಆಫ್ ಶಾರ್ಟ್ ಫಿಲ್ಮ್ ಮೇಕಿಂಗ್ ವೆಬ್ ಸೀರೀಸ್ ನಮ್ಮ ಮುಂದಿನ ವೆಬಿನಾರಿನ ವಿಷಯ ಪ್ರೊಡಕ್ಷನ್. ಇವೆಂಟ್ ಮಾರ್ಕೆಟಿಂಗ್ ಮತ್ತು ಪ್ರಶಸ್ತಿಗಳ ಸುದ್ದಿ. ರೆಡ್ ಕಾರ್ಪೆಟ್ ಇವೆಂಟ್ ಮಾರ್ಚ್ 2025ಕ್ಕೆ ಯೋಜಿಸಲಾಗಿದೆ. ಶೀಘ್ರದಲ್ಲೇ ಸ್ಥಳವನ್ನು ಖಚಿತಪಡಿಸಲಾಗುವುದು. ಇನ್ನಷ್ಟು ಪ್ರಮುಖ ಸೂಚನೆಗಳು. ಮನರಂಜನೋತ್ಸವ ದ ಥಿಯೇಟ್ರಿಕಲ್ ಶೋ. ನಮ್ಮ ರೋಮಾಂಚಕ ಕಿರುಚಿತ್ರ ಪ್ರದರ್ಶನ ಮನರಂಜನೋತ್ಸವದ ಮುಂಬರುವ ದಿನಾಂಕಗಳ ಪ್ರಕಟಣೆಗಾಗಿ ಟ್ಯೂನ್ ಮಾಡಿ. ಪರಿಚಯದ ವಿಡಿಯೋ ಅಂದರೆ ದ ಇಂಟ್ರೊಡಕ್ಷನ್ ವಿಡಿಯೋ ಸಲ್ಲಿಸಿದ 8 ತಂಡಗಳ ಘೋಷಣೆ. ಜೆಆರ್ಎಂ ಸ್ಟುಡಿಯೋದೊಂದಿಗೆ ವಿನೋದ ತುಂಬಿದ ಸಂಚಿಕೆ ನಡೆಯಲಾಯಿತು. ಹೆಸರಾಂತ ಕನ್ನಡ ಕಿರುಚಿತ್ರ ತಜ್ಞರಾದ ಜ್ಯೋತಿರಾವ್ ಮೋಹಿತ್, ಗೌರವ್ ಶೆಟ್ಟಿ ಮತ್ತು ಪಾಯಲ್ ಚೆಂಗಪ್ಪ ಅವರು ತಮ್ಮ ಕಿರುಚಿತ್ರ ನಿರ್ಮಾಣದ ಅನುಭವಗಳನ್ನು, ಪ್ರಯತ್ನಗಳನ್ನು ಹಾಗೂ ಹೋರಾಟಗಳನ್ನು ಹಂಚಿಕೊಂಡರು. ಕಿರುಚಿತ್ರದ ತಯಾರಿಕೆಯ ಪ್ರಯೋಜನಗಳು ಏನು ಮತ್ತು ಕಿರುಚಿತ್ರವನ್ನು ಹೇಗೆ ಮಾರುಕಟ್ಟೆ ಅಂದರೆ ಮಾರ್ಕೆಟಿಂಗ್ ಮಾಡಬಹುದು ಎಂಬುದರ ಬಗ್ಗೆ ವಿವರಗಳನ್ನು ನೀಡಿದರು. ಭಾಗವಹಿಸಿದವರು ಸಂಚಿಕೆಯನ್ನು ಸಂಪೂರ್ಣವಾಗಿ ಆನಂದಿಸಿದರು ಮತ್ತು ಅದರ ತತ್ವಗಳನ್ನು ತಮ್ಮ ಕಿರುಚಿತ್ರದ ನಿರ್ಮಾಣದಲ್ಲಿ ಬಳಸಿದರು. ಮಾಸ್ಟರಿಂಗ್ ದಿ ಆರ್ಟ್ ಆಫ್ ಶಾರ್ಟ್ ಫಿಲ್ಮ್ ಮೇಕಿಂಗ್ ವೆಬ್ ಸೀರೀಸ್ ನಮ್ಮ ಮುಂದಿನ ವೆಬಿನಾರ್ ವಿಷಯ ಪ್ರೊಡಕ್ಷನ್. ಗೌರವಾನ್ವಿತ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಮತ್ತು ಪಿ ಶೇಷಾದ್ರಿ ಅವರು ಮತ್ತು ಯುವ ಸಂಗೀತಗಾರ ಕಿರಣ್ ಕೃಷ್ಣಮೂರ್ತಿಯವರೊಂದಿಗೆ ಈ ಸಂಚಿಕೆಯನ್ನು ಮಾಡಲಾಗುವುದು. ಕನ್ನಡ ಕಿರುಚಿತ್ರಕ್ಕೆ ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತಾರೆ. ಜೂನ್ 1ರಂದು ಮುಂದಿನ ವೆಬಿನಾರ್ ಸಂಚಿಕೆಯನ್ನು ನೋಡಲು ಮರೆಯಬೇಡಿ. ರೆಡ್ ಕಾರ್ಪೆಟ್, ಇವೆಂಟ್ ಮಾರ್ಕೆಟಿಂಗ್ ಮತ್ತು ಪ್ರಶಸ್ತಿಗಳ ಸುದ್ದಿ. ಇವೆಂಟ್ ಮತ್ತು ಪ್ರಶಸ್ತಿಗಳ ಸಮಾರಂಭಕ್ಕೆ ನಮ್ಮೊಂದಿಗೆ ಸಿದ್ಧರಾಗಿ. ನಿಮಗೆ ಅವಾರ್ಡ್ ಸ್ಪಾನ್ಸರರ್ ಅಥವಾ ಇವೆಂಟ್ ಸ್ಪಾನ್ಸರರ್ ಆಗಲು ಆಸಕ್ತಿ ಇದೆಯೇ? ನಮ್ಮ ಫೋಕಸ್ ಟೀಮ್ ಅನ್ನು ದಯವಿಟ್ಟು ಸಂಪರ್ಕಿಸಿ ಅಥವಾ ಇಮೇಲ್ ಕಳಿಸಿ contact@texaskannadashortfilmfestival.org. ಫೋಕಸ್ ತಂಡದ ವಿನಂತಿ, ರೆಡ್ ಕಾರ್ಪೆಟ್ ಇವೆಂಟ್ ಅನ್ನು ಭವ್ಯವಾದ ಯಶಸ್ಸನ್ನು ಮಾಡಲು ಒಟ್ಟಾಗಿ ಕೆಲಸ ಮಾಡೋಣ. ರೆಡ್ ಕಾರ್ಪೆಟ್ ಇವೆಂಟ್ ಮಾರ್ಚ್ 2025ಕ್ಕೆ ಯೋಜಿಸಲಾಗಿದೆ. ಶೀಘ್ರದಲ್ಲೇ ಸ್ಥಳವನ್ನು ಘೋಷಿಸುತ್ತೇವೆ. ಮನರಂಜನೋತ್ಸವ ದಿ ಥಿಯೇಟ್ರಿಕಲ್ ಶೋ ಅಕ್ಟೋಬರ್ 2024ರಲ್ಲಿ ಆಗಲಿರುವ ಈ ಇವೆಂಟ್ ಉತ್ತರ ಅಮೆರಿಕಾದ್ಯಂತ 12 ನಗರಗಳನ್ನು ಗುರುತಿಸಲಾಗಿದೆ. ಆಸ್ಟಿನ್, ಡ್ಯಾಲಸ್, ಹ್ಯೂಸ್ಟನ್, ಟೆಕ್ಸಸ್ನಲ್ಲಿ, ಸಿಯಾಟಲ್, ವಾಷಿಂಗ್ಟನ್ನಲ್ಲಿ, ಫರ್ಮಾಂಟ್, ಲಾಸ್ ಆಂಜಲಸ್, ಕ್ಯಾಲಿಫೋರ್ನಿಯಾದಲ್ಲಿ, ಸೇಂಟ್ ಲೂಯಿಸ್, ಮಿಸೂರಿ, ಡೆಟ್ರಾಯ್ಟ್, ಮಿಶಿಗನ್, ಅಟ್ಲಾಂಟಾ, ಜಾರ್ಜಿಯಾದಲ್ಲಿ, ಮಿಯಾಮಿ, ಫ್ಲಾರಿಡಾದಲ್ಲಿ ಮತ್ತು ಕೆಲವು ನಗರಗಳು ಚರ್ಚೆಯಲ್ಲಿವೆ. ಆಟವಾ, ಕೆನಡಾ, ಶಿಕಾಗೋ, ಇಲಿನಾಯ್ಸ್, ಮಿಲ್ವಾಕಿ, ವಿಸ್ಕಾನ್ಸಿನ್, ಫೀನಿಕ್ಸ್, ಆರಿಜೋನಾ ಮತ್ತು ವಾಷಿಂಗ್ಟನ್ ಡಿಸಿ. ಕಿರುಚಿತ್ರ ನಿರ್ಮಾಪಕರು ತಮ್ಮ ತಂಡದ ಪರಿಚಯದ ವಿಡಿಯೋ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋ ಕಳುಹಿಸಬೇಕು ಎಂದು ನಾವು ಪ್ರೋತ್ಸಾಹಿಸುತ್ತೇವೆ. TKSFF ಕಮ್ಯುನಿಟಿನಲ್ಲಿ ನಿಮ್ಮ ತಂಡವನ್ನು ಪರಿಚಯಿಸಲು ಮತ್ತು ನಿಮ್ಮ ಉತ್ಸಾಹ ಹಾಗೂ ಸಮರ್ಪಣೆಯನ್ನು ಹೈಲೈಟ್ ಮಾಡಲು ಇದು ಒಂದು ಅದ್ಭುತ ಅವಕಾಶ. ಪರಿಚಯದ ವಿಡಿಯೋವನ್ನು ಕಳಿಸಿದ ಮೊದಲನೆಯ 8 ತಂಡಗಳು: ಟೀಮ್ ಭೂಮಿ, ಡೆಟ್ರಾಯ್ಟ್, AM ಮೀಡಿಯಾ ಪ್ರೊಡಕ್ಷನ್ಸ್, ಟೀಮ್ ಶ್ರೀವಿ ಎಂಟರ್ಟೈನರ್ಸ್, ಸ್ಯಾನ್ ಆಂಟೋನಿಯೋ, ಟೀಮ್ ಸ್ಪೂಕಿ ಸಿಯಾಟಲ್ ಇಂದ, ಟೀಮ್ ನಿರ್ಲಕ್ಷ್ಯ, ಡ್ಯಾಲಸ್, ಟೀಮ್ ಅವಾಂತರ, ಹ್ಯೂಸ್ಟನ್, ಟೀಮ್ ಆರಾ, ಹ್ಯೂಸ್ಟನ್, ಟೀಮ್ ಆವರಿಸು, ಡ್ಯಾಲಸ್, ಡೈಮಂಡ್ ರಾಕೆಟ್ ಮೂವೀಸ್ ಅವರಿಂದ, ಟೀಮ್ ಅದ್ವೈತ, ಒಂಟಾರಿಯೋ, ಕೆನಡಾದಿಂದ. ನೀವು ಈಗಾಗಲೇ ಕಳುಹಿಸದಿದ್ದಲ್ಲಿ ದಯವಿಟ್ಟು ನಿಮ್ಮ ಪರಿಚಯದ ವಿಡಿಯೋವನ್ನು ಕಳುಹಿಸಿ. ಇದು ಇಂದಿನ ಸುದ್ದಿಗಳು. ಇನ್ನಷ್ಟು ಹೊಸ ಮತ್ತು ಎಕ್ಸೈಟಿಂಗ್ ಸುದ್ದಿಗಳಿಗಾಗಿ ಟ್ಯೂನ್ ಮಾಡಿ TKSFF ನ್ಯೂಸ್ ಬುಲೆಟಿನ್ಗೆ. ಸೈನಿಂಗ್ ಆಫ್, ನಿಮ್ಮ ಹೋಸ್ಟ್ ಪದ್ಮಿನಿ. ಮತ್ತೊಮ್ಮೆ ಸಿಗೋಣ ಮುಂದಿನ ನ್ಯೂಸ್ ಬುಲೆಟಿನ್ ಸಂಚಿಕೆಯಲ್ಲಿ. ಧನ್ಯವಾದಗಳು.